ಚಲೋ ಅನ್ನಿಸಿದವ್ರು ನೀವು ಮಾಡೇ ಮಾಡ್ತೀರಿ ಲೈಕ್ ಹೌದಾ, ಅದನ್ನು ಕೇಳಿ ಹೇಳಿ ಮಾಡೋದು. ಬಿತ್ತು ಬಿತ್ತು ಬಿತ್ತು. ಎಸ್, ನಾವಿವತ್ತು ಸಾತೋಡಿ ಫಾಲ್ಸಿಗೆ ಹೊಂಟೇವಿ. ಅಲ್ಲಿಂದ ಉಳ್ವಿಗೆ ಒಂದು ರಸ್ತೆ ಹೋಗ್ತೈತಿ. ಓಕೆ, ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಐತಿ, ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇಳಿ. ಸೊ ಅದು ಸಾತೋಡಿ ಫಾಲ್ಸ್ ಮತ್ತು ಉಳುವಿನ ಕನೆಕ್ಟ್ ಮಾಡ್ತೈತಿ. ಅಲ್ಲಿ ಹೊಂಟೇವಿ ಇವತ್ತು, ನಾನು ನನ್ನ ಫ್ರೆಂಡ್. ಸೊ ಲೇಟ್ ಆತ ಚಳಿ ಬಿಡೋದು. 8ಕ್ಕೆ ಬಿಡ್ಬೇಕು ಅಂದ್ಕೊಂಡಿದ್ವಿ, 9 ಆತ ಹುಬ್ಬಳ್ಳಿ ಬಿಡೋದು. ಜಲ್ದಿ ಬಿಟ್ಟು ಹೋಗಿ ಮುಗಿಸ್ಕೊಂಡು ಜಲ್ದಿ ಬಂದುಬಿಡೋದು, ಅದೇ ಪ್ಲ್ಯಾನ್ ಐತಿ. ಸೊ ಏನಂದರೆ ಈಗ ಹುಬ್ಬಳ್ಳಿಯಿಂದ ಸಾತೋಡಿಗೆ ಹೋಗಿ ಅಲ್ಲಿಂದ ಯಪ್ಪ ಸಿಡಿಸ್ಬೇಡ್ರು, ಸಿಡಿಸ್ಬೇಡ್ರು ಯಪ್ಪ, ಚೇಂಬರ್ ನೀರು ಆಸೆ. ಹಾಂ, ಏನಂದ್ರೆ ಇಲ್ಲಿದಿಂದ ಸಾತೋಡಿ ಹೋಗಿ ಸಾತೋಡಿದಿಂದ ಶಿವಪುರ ಬ್ರಿಡ್ಜ್ ಮ್ಯಾಗ ಹಾಸಿ ಉಳುವಿಗೆ ಹೋಗಿ ಉಳುವಿದಿಂದ ವಾಪಸ್ ಇಲ್ಲಿ ಬರೋದು ಐತಿ ಪ್ಲ್ಯಾನ್. ಸೊ ಹೋಗೋಣಂತ. ಹುಬ್ಬಳ್ಳಿ ಮೊನ್ನೆ ಸಿಕ್ಕಾಪಟ್ಟಿ ಮಳೆ ಆಗೈತಿ. ಓಕೆ, ಸಿಕ್ಕಾಪಟ್ಟಿ ಮಾಡಿ ನಾನು ತೊಯ್ಸ್ಕೊಂಡು ಬಂದೇನಿ ಬರೋ ಮುಂದೆ. ಹಾಂ ಅಂದಂಗೆ ತೊಯ್ಸ್ಕೊಂಡು ಬಂದೆ. ಅಂದ್ಮ್ಯಾಗ ನೆನಪಾತ, ನಾ ಎದಕ್ಕೆ ತೊಯ್ಸ್ಕೊಂಡು ಬಂದೆ, ಗಾಡಿ ಮ್ಯಾಗ ತೊಯ್ಸ್ಕೊಂಡು ಬಂದೇನಿ. ಎದಕ್ಕೆ ಹೊರಗೆ ಹೋಗಿದ್ದೆ ಅಂದರೆ ಗಾಡಿದ ಬ್ಯಾಟ್ರಿ ಹೋಗ್ಬಿಟ್ಟೈತಿ. ಗಾಡಿ ತೊಗೊಂಡು 1 ವರ್ಷ 3 ತಿಂಗಳಾತ, ಅಷ್ಟರಾಗ ಬ್ಯಾಟ್ರಿ ಹೋಗ್ಬಿಟ್ಟೈತಿ. ಹಾಂ, ಓಕೆ, ಅದು ಪಾಯಿಂಟ್ ಅಲ್ಲ, ಹೋಗಿರ್ತಾವೆ ಅದೆಲ್ಲ ಆತ. ಬಟ್ ನಾ ಹೋಗಿ KTMನಾಗ ಕೇಳಿದ್ರೆ ಅವ್ರೇನಂದ್ರೆ ಬ್ಯಾಟ್ರಿ ಮ್ಯಾಗ ವಾರಂಟಿ 1 ವರ್ಷ ಅಂತ ಕಂಪ್ನಿನಾಗ ತೊಗೊಂಡ್ರೆ. ಹಂಗೆ ಹೊರಗೆ ತೊಗೊಂಡ್ರೆ ಹೆಚ್ಚಿಗೆ ಕೊಡ್ತಾರಲ್ಲ ಅಂತಂದ್ರೆ, ಹೊರಗೆ ತೊಗೊಂಡ್ರೆ ನಿಮಗೆ ಕೊಡ್ತಾರೆ 2 ವರ್ಷದ ಕೊಡ್ತಾರೆ. ಬಟ್ ನಮ್ಮ ಕಡೆ ತೊಗೊಂಡ್ರೆ 1 ವರ್ಷದ. ಈ ಕಡೆ ಹೋಗ್ಬೇಕು, 4 ಸಾವಿರ. ಈ ನವನಿ ಮಳೆ ಆಗೈತಿ, ಹೊಯ್ಕೊಳ್ಳೋರಂಗೆ ಮಳೆ ಆಗೈತಿ. ಆದರೂ ಧೂಳ, 2 ದಿವಸಕ್ಕೆ ಧೂಳ ಅಂತ. ಇದು ನಮ್ಮ ಹುಬ್ಬಳ್ಳಿ. ಏನು ಹೇಳ್ಬೇಕಪ್ಪ, ಧೂಳ ನಮಗೂ ಬೇಸರ ಆಗೈತಿ. ಬಟ್ ಅದಿಲ್ಲ ಅಂದರೂ ಈಗ ನಡೆಯಂಗಿಲ್ಲ, ಹಂಗಾಗೈತೆ ಕತೆ. ಸೊ ಈಗ ನಾವು ಅಂದ್ಕೊಂಡಿದ್ದು ಫಸ್ಟ್ ಸ್ಟಾಪ್ ಕಲ್ಲಘಟ್ಟಿಗೆ, ಅಲ್ಲಿ ಹೋಗಿ ನಾಷ್ಟ ಮಾಡೋದೈತಿ ಪ್ಲ್ಯಾನ್. ನಾಷ್ಟ ಅಂದರೆ ಭಾಳ ಹೊತ್ತಿರಂಗಿಲ್ಲ, ಒಂದು 15-20 ನಿಮಿಷ ಅಷ್ಟೇ. ಪಟ್ಟ ನಾಷ್ಟ ಮಾಡಿ ಮತ್ತೆ ವಾಪಸ್ ಹತ್ತಿ ಬಿಡೋದು ಗಾಡಿ. ಸೊ ನೋಡಂಬರ್ರಿ ಏನೇನಾಕೈತಿ. ಹೊರಗಂತೂ ಬಂದೆವು, ಸಿಟಿ ಹೊರಗೆ. ಬಟ್ ಟ್ರಾಫಿಕ್ ಐತಿ. ಆಮೇಲೆ ಯಾರು ಈ ರೋಡ್ ಮ್ಯಾಗ ಬರಾಕತ್ತೀರಿ ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ಬರ್ರಿ ಚಂದಂಗೆ. ಯಾಕಂದ್ರೆ ವಿಚಾರ ಮಾಡಿ ಬರ್ರಲ್ಲ, ಸ್ವಲ್ಪ ಗಾಡಿ ಸೂಕ್ಷ್ಮ ಹೊಡೀರಿ. ಯಾಕಂದ್ರೆ ಸಿಕ್ಕಾಪಟ್ಟಿ ತೆಗ್ಗದವ ರೋಡ್ ಮ್ಯಾಗ. ಓಕೆ, ಹೊಸ ತೆಗ್ದು ಬಿದ್ದಾವೆ ಮಳೆ ಆಗಿದ್ರ ಸಂಬಂಧ. ಸೊ ಹುಷಾರು ಹೊಡ್ರೆ ಗಾಡಿ ಕಾಣಂಗೆ ಗೊತ್ತಾಗಂಗಿಲ್ಲ ತೆಗ್ಗೆ ಎಲ್ಲಿ ಬರ್ತಾವಂತೇಳಿ. ಆಮೇಲೆ ಹೈ ಸ್ಪೀಡ್ ಇರ್ತೇವೆ, ತೆಗ್ನಾಗ ಹಾಕಿದ್ವಿ ಅಂದರೆ ಏನಾಕೈತಿ ಗೊತ್ತಿಲ್ಲ, ಯಾವ ಕಡೆ ಹೋಗಿ ಬೀಳ್ತೇವೆ ಏನಾಕೈತಿ ಗ್ಯಾರಂಟಿ ಇಲ್ಲ. ಸೊ ಸ್ವಲ್ಪ ಸಾವಕಾಶ ಹೊಡ್ರಿ, ಹುಷಾರ ಹೊಡ್ರಿ ಗಾಡಿ, ಅವಸರ ಮಾಡೋಕೆ ಹೋಗ್ಬೇಡ್ರಿ ಈ ರೋಡ್ ಮ್ಯಾಗ ಸ್ಪೆಷಲಿ. ಯಾಕಂದ್ರೆ ರೋಡ್ ಅಂತೂ ಭಾಳ ತೆಗ್ದವು, ಭಾಳ ಕೆಟ್ಟೈತೆ ರೋಡ್. ಸೊ ನಿಮ್ಮ ಹುಷಾರ್ದಾಗ ನೀವು ಇರ್ರಿ, ಬಾಕಿ ಏನಿಲ್ಲ, ಬಾಕಿ ಮಜಾ ಹೊಡ್ರಿ. ಹೋಗೋಣ. ಎಸ್, ಈಗ ನಾಷ್ಟ ಮಾಡ್ಕೊಂಡೆ ಬಿಡಾಕತ್ತೇವಿ ಕಲ್ಲಘಟ್ಟಿಗೆ. ಚಲೋ ಐತಿ ನಾಷ್ಟ. ಉಡುಪಿ ಪಾರ್ಕ್. ಅಯ್ಯೋ ಧೂಳ, ಇಲ್ಲಿ ಬಂದ್ರೂ ಧೂಳ ಬಿಡಂಗಿಲ್ಲ ಅಲ್ಲಪ್ಪ ಅವನು.
ಎಲ್ಲೆಲ್ಲೂ ಅವಶ್ಯಕತೆ ನಿನ್ನನ್ನು ಇದೆಯಾ? ಮರೆತು ನಾ ಅನಿವಾರ್ಯನಾ? ಇರಲಾರೆ ಅಂತ ಧೂಳ. ಇದು ಏರ್ ಸೀಟದ ಹವಾ ಹೋಗೈತೆ ಪೂರಾ. ಏರ್ ಸೀಟ್ ಹವಾ ಹೋಗೈತಿ ಪೂರಾ. ನಿಂದ ಹೌದಾ? ನಿಂದು ಹೋಗೈತಿ? ಅಲ್ಲಿ ನಿಂದಿರ್ಸಿದ್ವಲ್ಲ, ಅಲ್ಲಿ ಏನ್ರ ಅವರ ಏನ್ರ ಮಾಡಿದಾನೆ? ಹಾಂ ಏನು ಬರತೈತಿ ಆಲ್ರೆಡಿ? ಅಲ್ಲಿ ಸಾತೋಡಿ ಫಾಲ್ಸಿಗೆ ಕ್ರಾಸಿಗೆ ನಿಂದಿರ್ಸೋಣ. ಇದು ಪಂಪ್ ಕೊಟ್ಟ ನಾವು ಅಲ್ಲಿ, ಆ ಪಂಪದ ಕನೆಕ್ಷನ್ ತಪ್ಪಿ ಬಿಡ್ತೈತಿ ನೋಡಿಲ್ಲ. ಈ ಟ್ಯಾಗ್ ಮ್ಯಾಗ ನಿಂದಿರ್ಸಾನವ, ಟ್ಯಾಗ್ ಮ್ಯಾಗ ಹೆಂಗೆ ನಿಂದಿರ್ಬೇಕದ. ತಗ್ಗಿ ಅದರದ್ದು ಹಂಗೆ ಪಂಪ್ ಮಾಡಿ ನೋಡಿ ಹೊಂಟತನ ಹವ. ಹ್ಞೂ ಇದೇ ಪಂಪ್ ಎಲ್ಲೇ ಬಾಯ್ಲೆ ಮಾಡ್ತಾನತ್ತ. ಹೊಂಟೈತಿಲ್ಲ? ಇಲ್ಲ, ತಪ್ಪೆ ತಳದು ತೆಗಿ. ಇದು ಇಷ್ಟು ಇದ್ರ ಮ್ಯಾಗ ಟ್ಯಾಗ್ ಮ್ಯಾಗ ಹೆಂಗೆ ನಿಂದಿರ್ಬೇಕದ, ಯಾವ ಡಿಸೈನ್ ಮಾಡ್ಯಾನ ಯಾರಿಗೆ ಗೊತ್ತು. ಭಾಳ ಆತು. 30% ಇಡೋದು ಅಷ್ಟೇ, ಅಂದ್ರೆ ಕಂಫರ್ಟ್ ಅದು. 30 to 40% ನೋಡಿ ಇಷ್ಟಿರ್ಬೇಕು. ಮುಂದೆ ಲ್ಯಾಂಡ್ ಸ್ಲೈಡ್ ಆಗೈತೆ ಕಾಣಿಸ್ತೈತಿ. ಅದು ಬೇರೆ ಊರಿಗೆ ಹೊಂಟೈತಿ. ಸಾತೋಡಿ ಫಾಲ್ಸ್ಗೆ ಬರುವ ಪ್ರವಾಸಿಗರು ಇದನ್ನು ಇದು ಹಾಕಿದ್ರಲಿ ಬೋರ್ಡ್. ಅಲ್ಲೇ ಬಾಜುಕ ಕೇಳಿದ್ವಿ ನೋಡಿ, ನಾವು ನಿಂತಿದ್ರಲ್ಲ ಅಲ್ಲಿ ಇಬ್ಬರು ಮಂದಿ, ಅವ್ರಿಗೆ ಕೇಳಿದ್ರೆ ಆಯ್ತವ್ರಿ ಅಂತ, ರೋಡು ಐತಲ್ರಿ ಚಲೋ ಐತಲ್ರಿ ಅಂತೂ ಕೇಳ್ದಾನ. ಆಯ್ತು ಹೋಗ್ರಿ ಅಂತ ನೋಡಲ್ಲ ಹಾಕ್ಯಾರ ನೋಡಲ್ಲ. ಸಾತೋಡಿ ಫಾಲ್ಸ್ಗೆ ಬರುವ ಪ್ರವಾಸಿಗರಿಗೆ ಸೂಚನೆ, ಫಾಲ್ಸ್ ಹತ್ತಿರ ಭೂಕುಸಿತ ಆದ ಕಾರಣ ಅನಿರ್ದಿಷ್ಟಾವಧಿ ನಿಷೇಧಿಸಲಾಗಿದೆ. ಕುಂಬ್ರಾಳ ಕಂಚನಗದ್ದೆ. ಒಂದು ತಿಂಗಳು ಆತಂದು ಎಲ್ಲ ಹಾಕ್ಯಾರ. ಹೌದಾ? ನೋಡಿ ಅಲ್ಲೇ ಮ್ಯಾಜಿಕ್ ಮಶ್ರೂಮ್ ನೋಡಲ್ಲ ಎಟ್ಟು ಬೆಳಗಾವ. ಮ್ಯಾಜಿಕ್ ಮಶ್ರೂಮ್ ಅಲ್ಲಿ ಪಾತೇನಿಗಿಂದ ಹೋಗಿ ಹಾಂ ರೀ.
ಮೈ ಗಾಡ್, ಹೆದರಿಕೆ ಅಂತೂ ಆಗೋದಿದ್ವು. ಬಟ್ ಹಂಗೆ ಸಣ್ಣಾಗಿ ಮಜಾಕ್ ಬರ್ತೈತಿ. ಡೇಂಜರ್ ಇದೆ ಅಂದರೆ ಅಷ್ಟು ಏನು ಹೆದರಿಕಿಲ್ಲ, ಬಟ್ ಮಜಾ ಅಂತೂ ಬರತೈತಿ. ಗುಡ್ ಎಕ್ಸ್ಪೀರಿಯನ್ಸ್. ಎಷ್ಟು ಕಿಲೋಮೀಟ್ರ್ ಅಂದವ? 12 ಕಿಲೋಮೀಟ್ರ್ ಆಫ್ ರೋಡಿಂಗ. ಅಯ್ಯೋ ಡೇಂಜರ್ ಆಫ್ ರೋಡಿಂಗ್ ಐತಿ. ಕಲ್ಲಗಲಿಪ ಲೂಸ್ ಕಲ್ಲಗವು. ಬಂತಪ್ಪ. ಒಬ್ಬನ ಮಾಡೋದಕ್ಕೆ ಹಿಂದೆ ಕುಂದರ್ಸ್ಕೊಂಡು ಮಾಡೋದಕ್ಕೆ ಭಾಳ ಫರ್ಕ್ ಐತೆ ದೋಸ್ತ್. ಒಬ್ಬನ ತ್ರಾಸ ಅನ್ಸೋಂಗಿಲ್ಲ. 12:52. ಇಟ್ ಈಸ್ 12:52. ಉಳುವಿಗೆ ಯಾವಾಗಲೂ ಆಚೆ ಕಡೆಯಿಂದ ಆಚೆ ಕಡೆಯಿಂದ ಎಂಟ್ರಿ ಕೊಡ್ತಿದ್ವಿ, ಈಗ ಈಚೆ ಕಡೆಯಿಂದ ಕೊಡೋದು. ನವಿಲು ಇತ್ತಲ್ಲ, ಮಸ್ತ್. ಅದ್ರ ಪುಕ್ಕಿ ದೊಡ್ಡ ಇದ್ದಿದ್ದಿಲ್ಲ, ಬಟ್ ಇತ್ತು ಒಂದು ಲೆಕ್ಕಕ್ಕೆ. ಶ್ರೀ ಕ್ಷೇತ್ರ ಉಳುವಿಗೆ ಸ್ವಾಗತ. ವಾಪಸ್ ಹೊಂಟೇವಿ. ಉಳುವಿದಿಂದ ಪ್ರಸಾದ ಎಲ್ಲ ಮುಗಿಸ್ಕೊಂಡು ದರ್ಶನಾಗಿಂದ ಪ್ರಸಾದ ಆತ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟೇವು ಹುಬ್ಬಳ್ಳಿ ಕಡೆ. ಈಗ ಹುಬ್ಬಳ್ಳಿಗೆ ಹೋಗಾಕು ವಿಚಾರ ಮಾಡ್ಬೇಕಂದ್ರೆ 2 ರಸ್ತೆ ಅದಾವೆ. ಯಾವ ರಸ್ತೆ ತೊಗೊಂಡ್ರೆ ಚಲೋ ಅಂತ ವಿಚಾರ ಮಾಡ್ಬೇಕು. ಓಕೆತಿ ಬಂದ ಮಾಡ್ಯಾರಲ್ಲ. ಯಾಕೆ ಸರ್ ಬಂದ್ ಐತ್ರಿ ಇದು? ಈ ರಸ್ತೆ ದಾಂಡೇಲಿ ಎಷ್ಟು ದೂರ ಆಕೈತ್ರಿ ಹಿಂಗೆ ಹೋದ್ರೆ? ಇದು 40 ಅದು 50? ಓಕೆ, ಥ್ಯಾಂಕ್ ಯು. ಆಪ್ಷನ್ನ ಕೊಡಲಿಲ್ಲಲ್ಲ ನಮಗೆ, ಹಿಂಗೆ ಹೋಗಂತ ಹೇಳ್ತದೆ.
ಹಾಂ 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 ಎಷ್ಟು ಸತೆ ನೋಡಿದ್ರು ಹೊಸಾದ ಅನಿಸ್ತೈತಿ. ಎಷ್ಟು ಸತೆ ನೋಡಿದ್ರು ಮಜಾ ಬರ್ತೈತಿ ಹಿಂಗೆ ನೋಡಕ್ಕೆ. ಗಿಚ್ಚ ಸೀನ್ರಿ, ಒಟ್ಟ ಬೇಸರ ಆಗಂಗಿಲ್ಲ ಹಿಂಗೆ ನೋಡಕ್ಕೆ. ಮಜಾ ಅಂತೂ ಬಂತು. ಇನ್ನೂ ಮಜಾ ಬರಾಕತ್ತೈತಿ ಗಾಡಿ ಹೊಡ್ಯಾಕ. ನೀವು ನೋಡಿ ಮಜಾ ಮಾಡಿರಿ, ನೋಡಿ ಆನಂದಿಸಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಲೈಕ್ ಮಾಡ್ತಿರೋ ಬಿಡ್ತಿರೋ ನಮಗೆ ಸಂಬಂಧ ಇಲ್ಲ. ಬೇಕಂದ್ರೆ ಮಾಡಿರಿ, ಬೇಡ ಅಂದ್ರೆ ಬಿಡ್ರಿ. ಚಲೋ ಅನ್ನಿಸಿದವ್ರು ನೀವು ಮಾಡೇ ಮಾಡ್ತೀರಿ ಲೈಕ್. ಹೌದಾ, ಅದನ್ನು ಕೇಳಿ ಹೇಳಿ ಮಾಡೋದು. ಉಯ್ಯಯ್ಯ ಬಿತ್ತು ಬಿತ್ತು ಬಿತ್ತು. ಗಟ್ಟಿ ನಿಂತೈತಿಲ್ಲಪ್ಪ ಅವನು. ಗಾಳಿ ಏನಾತನ ತೆಗನಾಗಂತೂ ಭಾಳ ಡೇಂಜರ್ ಬಿತ್ತು. ಏನಾದಂಗಿಲ್ಲ, ಐ ಹೋಪ್ ಸೋ. ತೆಗನಾಗಂತೂ ಭಾಳ ಜೋರು ಬಿತ್ತು. ಆಲ್ಮೋಸ್ಟ್ 50-60 ಇದ್ದಾನ. ಗಟ್ ಅಂತೂ ಐತಿ ಗಾಡಿ, ಪ್ರಾಬ್ಲಮ್ ಇಲ್ಲ ಹಂಗೆ. ಬಟ್ ಆದರೂ ಸ್ವಲ್ಪ ಹುಷಾರು ಹೊಡಿಬೇಕು ಅಷ್ಟ. ನೋಡ್ರಿಪ್ಪ, ಹಿಂಗೈತಿ ಪ್ಲೇಸ್, ಹಿಂಗೈತಿ ಪ್ಲೇಸ್. ಪೀಸ್ಫುಲ್ ಐತಲ್ಲ. ಭಾಳ ಮಂದಿಗೆ ಹೇಳ್ಬಾರ್ದು, ಹಾಳಾಗ್ಬಿಡ್ತದೆ ಪೀಸ್ ಅಷ್ಟೇ.